ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ವಾಸವಿ ಮಹಲ್ನಲ್ಲಿ ರೆಡ್ ಕ್ರಾಸ್ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವನ್ನು ತಹಶೀಲ್ದಾರ್ ಕಿರಣ್ ಜಿ ಗೌರೈರವರು ಉದ್ಘಾಟಿಸಿದರು. ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ನಡೆಯಿತು. ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರೆಯ ಅಂಗವಾಗಿ ತವರು ಮನೆಯಿಂದ ಬೃಹತ್ ಮೆರವಣಿಗೆ ಮೂಲಕ ತಂದ ದೇವಿಯನ್ನ ಗಂಡನ ಮನೆ ಮಂಟಪದ ಗದ್ದುಗೆಯಲ್ಲಿ ಕೂರಿಸಲಾಯಿತು. ಕುಶಾಲನಗರ ತಾಲೂಕಿನ ವಾಸವಿ ಮಹಲ್ನಲ್ಲಿ ಕುಶಾಲನಗರ ರೆಡ್ ಕ್ರಾಸ್ ತಾಲೂಕು ಘಟಕದ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ರಸ್ತೆಯಲ್ಲಿರುವ ವಾಸವಿ ಮಹಲ್ನಲ್ಲಿ ಕುಶಾಲನಗರ ರೆಡ್ ಕ್ರಾಸ್ ತಾಲೂಕು ಘಟಕದ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ತಹಶೀಲ್ದಾರ್ ಕಿರಣ್ ಜಿ ಗೌರೇರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದರು. ಇದೇ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಘಟಕದ ಚೇರ್ಮನ್ ಎಸ್ಕೆ ಸತೀಶ್, ಕಾರ್ಯದರ್ಶಿ ಚಂದ್ರಶೇಖರ್, ಕೊಡಗು ಜಿಲ್ಲಾ ಆರೋಗ್ಯ ಇಲಾಖೆ ರಕ್ತ ಘಟಕದ ಡಾಕ್ಟರ್ ಕರುಂಬಯ್ಯ ಅವರು ಉಪಸ್ಥಿತರಿದ್ದರು. ರಕ್ತದಾನ ಶಿಬಿರ ಕಂಡಿರುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ರೆಡ್ ಕ್ರಾಸ್ನವರು ಪ್ರತಿಯೊಂದು ವಿಷಯದಲ್ಲೂ ಇದ್ದಾರೆ. ಬರೀ ರಕ್ತದಾನನೇ ಅಂತ ಹೇಳಿದಾರಲ್ಲ, ಈಗ ಮಳೆ ಬಂತು, ಜನರಿಗೆ ತೊಂದರೆ ಆಯಿತು ಅಂತ ಹೇಳಿದ ಹಾಗೂ ಕೂಡ ತಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಎಲ್ಲರಿಗೂ ಮಾಡ್ತಾರೆ. ಯಾಕಂದರೆ ಹಿಂದೂ ನಾವು ಈಗ ಕೇಳಿದಾಗ 18-19 ಕೂಡ ಅದರ ನಂತರ ಈ ಕೋವಿಡ್ ಬಂದಾಗೂ ಕೂಡ ಭಾಳಷ್ಟು ತಮ್ಮ ವೈಯಕ್ತಿಕ ಸಹಾಯನೂ ಮಾಡಿದ್ದಾರೆ. ಹಾಗೆ ಅವರಿಗೆ ಬೇರೆಯವರಿಂದ ಧನ ಸಹಾಯ ಪಡೆದು ಅದನ್ನು ಕೂಡ ವ್ಯವಸ್ಥಿತವಾಗಿ ನೀವು ಎಲ್ಲರೂ ನೋಡ್ಬೋದು. ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಅವ್ಯವಹಾರ ಆಯಿತು ಅಂತ ಹೇಳಿ ನಾನಂತೂ ಇನ್ನೂ ತನಕ ಕೇಳಲಿಲ್ಲ. ಬಾಕಿ ಎಲ್ಲ ಸಂಸ್ಥೆಗಳು ನಾವು ನೋಡ್ತಿರ್ಬೋದು, ಸ್ವಲ್ಪ ಹಣ ಆಯಿತು, ಕೋಟಿ ಆಯಿತು, ಅದಾಯಿತು ಅಂತ ಕೂಡ ಅಲ್ಲಿ ಇದ್ದಂಥ ಸದಸ್ಯರದಲ್ಲೇ ಎಷ್ಟೋ ಅವ್ಯವಹಾರ ಆಯಿತು, ಅದೇ ಈಗ ಮಾಡ್ಕೋಬೇಕು ಅಂತ. ಅದೇ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಅಂಥದ್ದು ನಾನಂತೂ ಕೇಳೋದು ಇಲ್ಲ, ಮುಂದೆ ಕೇಳಲಿಕ್ಕೆ ಅವಕಾಶನೂ ಮಾಡ್ಕೊಡೋದು. ಯಾಕಂದರೆ ರೆಡ್ ಕ್ರಾಸ್ ಸಂಸ್ಥೆಯಲ್ಲೂ ಯಾರ್ಯಾರು ಭಾಳ ನಿಸ್ವಾರ್ಥ ಸೇವೆಯಿಂದ ಅಂದರೆ ತಮ್ಮ ಸ್ವಸಹಾಯದಿಂದ, ಯಾಕಂದರೆ ನಮ್ಮ ಇವರನ್ನೇ ತಗೊಳ್ಳಿ, ಅವ್ರಿಗೆ ಅಲ್ಲಿ ಅಂಗಡಿ ಇದೆ, ವ್ಯಾಪಾರ ಮಾಡ್ಕೊಂಡ್ಕೊಳ್ಬೋದು ಇಲ್ಲ ಇದರಲ್ಲಿ. ಯಾಕಂದ್ರೆ ಯಾರ ಹತ್ರ ಬಿಟ್ಟು ಬಂದಿರ್ತಾರೆ, ಅವರು ಮಗನೂ ಕೂತಿರ್ಬೋದು ಅಥವಾ ಅವರು ಹೆಂಡತಿಯವರು ಕೂತಿರ್ಬೋದು. ಆದರೂ ಕೂಡ ಇಂಥ ಸಂಘ ಸಂಸ್ಥೆಯಲ್ಲಿ ಭಾಗವಹಿಸ್ತಾರೆ. ಮತ್ತು ಟೈಮಿಗೂ ನಾವು ಬರುವುದು ಲೇಟ್ ಆಗ್ಬೋದು, ಆದರೆ ಅವರು 10 ಗಂಟೆ ಅಂತೇಳಿ 8 ಬಂದಿರ್ಬೋದು. ನಿನ್ನೆ ರಾತ್ರಿಯೇ ಎಲ್ಲ ಅರೇಂಜ್ಮೆಂಟನ್ನು ಮಾಡಿರ್ಬೋದು. ಯಾಕಂದರೆ ಒಂದು ರಕ್ತದಾನ ಶಿಬಿರ ಅಥವಾ ಯಾವುದಾದ್ರು ಒಂದು ಕ್ಯಾಂಪ್ ಮಾಡಬೇಕಾದ್ರೆ ಅದಕ್ಕೆ ಜನನೂ ಅವಶ್ಯಕತೆ ಅದು. ಮತ್ತು ಈ ರಕ್ತದಾನ ಶಿಬಿರ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಅನ್ನದಾನ ಶ್ರೇಷ್ಠ, ವಿದ್ಯಾದಾನ ಶ್ರೇಷ್ಠ. ನನ್ನ ಲೆಕ್ಕದಲ್ಲಿ ರಕ್ತದಾನನೇ ಶ್ರೇಷ್ಠ. ಯಾಕಂತ ಹೇಳಿದ್ರೆ ಅನ್ನ ಇಲ್ಲಾದರೂ ಒಂದು 2-3 ದಿವಸ ಬದುಕ್ಬೋದು. ಶಿಕ್ಷಣ ಇಲ್ಲ ಅಂತ ಹೇಳಿದ್ರು ಅವ ಹೇಗಾರು ಮಾಡಿ ಜೀವನ ಮಾಡ್ತಾನೆ. ಆದರೆ ರಕ್ತದಾನ ಇಲ್ಲಾಂದ್ರೆ ನಾವು ಬದುಕುವುದೇ ಇಲ್ಲ. ಹಂಗಾದ್ರೆ ಮತ್ತೆ ರಕ್ತದಾನವನ್ನು ದುಡ್ಡು ಕೊಟ್ಟವರು ತಗೊಳ್ಳಿಕ್ಕೆ ಆಗೋದಿಲ್ಲ. ಅದು ಮಾನವೀಯತೆ ನೆಲದಲ್ಲಿ ಮನುಷ್ಯರೇ ಕೊಡಬೇಕು. ಆ ಕಾರಣದಿಂದ ರಕ್ತದಾನನೇ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಶ್ರೇಷ್ಠ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ನಿಮಗೆ ಶುಭವಾಗಲಿ ಅಂತ ಹೇಳಿ ರಕ್ತದಾನ ಕೊಟ್ಟಂಥವ್ರಿಗೂ ಹಾರೈಸಿ ನನ್ನ ಮಾತನ್ನು ಅವರೇನು ಒಂದು ವ್ಯಾಪಾರಿ ಮನೋಭಾವಳ್ಳಂಥ ಒಂದು ವ್ಯಾಪಾರಿಯಾಗಿತ್ತು. ಆದರೆ ಮನಸ್ಸು ಅವರು ಹುಡುಗಿನ ಮನಸ್ಸಾಗಿತ್ತು. 2 ದೇಶಗಳ ಯುದ್ಧ ನಡೀತಾ ಇದ್ದಾಗ ಜಾಗವನ್ನು ಕ್ರಾಸ್ ಮಾಡ್ತಾ ಇದ್ದಾರೆ ಅವರ ಜೊತೆಗಾರರು. ಆಗ ಯುದ್ಧ ಅಂತ ಹೇಳಿದ್ರೆ ಈಗಿನಾಗೆ ಡ್ರೋನ್ ಇದೆಲ್ಲ ಇದ್ದಿಲ್ಲ. ಸೈನಿಕರೇ ಒಬ್ಬರೊಬ್ಬರು ಮುಂದೆ ನಿಂತು ಹೊಡೆದಾಡ್ತಕ್ಕಂಥ ಒಂದು ಕಾಲ. ಆಗ ಅವರು ಕ್ರಾಸ್ ಮಾಡೋದು ಬಹಳಷ್ಟು ಸೈನಿಕರು ಕಾಲು ಕೈಗೆ ಮಾಡ್ಕೊಂಡು ಬಿದ್ದಿರ್ತಿದ್ರು. ಅವ್ರು ಯಾರು ನೋಡ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಅದನ್ನು ಕಂಡಾಗ ಎನ್.ಟಿ. ಡೊನಾಲ್ಡ್ ಅವರು ತಮ್ಮ ಸಕ್ಕಳಿಗಳೊಂದಿಗೆ ಅವರೆಲ್ಲ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿ ಅವ್ರಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಆಗ ಅವರು ಮನಸ್ಸಲ್ಲಿ ಒಂದು ಪಣ ತರ್ತಾರೆ, ಯಾರು ಯುದ್ಧದಲ್ಲಿ ನಿಂತಿದೆ ನಾನು ಅವರ ಸೇವೆಗೆ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀನಿ. ಅದೇ ರೆಡ್ ಕ್ರಾಸ್ ಸಂಸ್ಥೆ ಅದು ಸ್ಥಾಪನೆ. ತದನಂತರ ದಿನಗಳಲ್ಲಿ ಯುದ್ಧ ಅನ್ನೋದು ಬಹಳ ಮುಂದೆ ಹೋಯಿತು. ಯೋಧರಿಗೆ ಏಟಾಗ್ತಕ್ಕಂಥ ಇದು ಬಹಳ ಕಡಿಮೆ ಆದ ಮೇಲೆ ಬೇರೆ ಬೇರೆ ಅಪಘಾತ ತಮ್ಮ
ಪ್ರಕೃತಿಯ ವಿಭೋಗಗಳಿರ್ಬೋದು ಏನೇ ಆದರೂ ಸಹ ಅದಕ್ಕೆ ಸರಿ ಅಷ್ಟೇ ಕೆಲಸ ಮಾಡಿರ್ತಾರೆ. 2 ವಿಷಯ ತಮ್ಮಲ್ಲಿ ಚಿತ್ರಬಿಡ್ತೇನೆ. ನಾವು ಕೋವಿಡ್ ಸಮಯದಲ್ಲಿ 60 ದಿನಗಳಿಗೂ ಹೆಚ್ಚು ಕಾಲ ಬೆಳಗಿನ ಉಪಹಾರವನ್ನು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಸಮಯದಲ್ಲಿ ನಾವು 42 ಆಕ್ಸಿಜನ್ ಕಾನ್ಸಂಟ್ರೇಟರ್ ತರಿಸಿ ಪ್ರತಿ ನಮ್ಮ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಹಾಸ್ಪಿಟಲ್ಗೆ 2-3 ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಟ್ಟಿದ್ದೇವೆ. ಹಾಗೆ ಇನ್ನೂ 6 ಆಕ್ಸಿಜನ್ ನಾವು ಕೊಟ್ಟಿದ್ದೇವೆ ನಮ್ಮಲ್ಲಿ ರೆಡ್ ಕ್ರಾಸ್. ಅದನ್ನು ಪೇಷಂಟ್ಗಳಿಗೆ ಯಾರು ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗುವಾಗ ಆಕ್ಸಿಜನ್ ಬೇಕು ಅಂತ ಹೇಳ್ತಾರೆ ಅವರು ನಮ್ಮಲ್ಲಿ ಪಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಚಂದ್ರು ಅವರು ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಒಂದು ರೊಟೇಷನಲ್ಲಿ ಕೊಡ್ತೇವೆ, 1 ತಿಂಗಳು 2 ತಿಂಗಳು ಕೂಡ ಅದನ್ನು ವಾಪಸ್ ಕೊಟ್ಟು ನಮ್ಮ ಕುಶಾಲ್ ಎಲ್ಲ ಹಾಸ್ಪಿಟಲಲ್ಲಿ ಗೊತ್ತಿಲ್ಲ. ಅವ್ರು ಈಚೆ ಬರೋದು ಪೇಷಂಟಿಗೆ ಆಕ್ಸಿಜನ್ ಬೇಕು ಅಂತ ಹೇಳಿದ್ರೆ ರೆಡ್ ಕ್ರಾಸ್ ಕಾಂಟ್ಯಾಕ್ಟ್ ಮಾಡಿ ಈಗ ಸಿಲಿಂಡರ್ ಕೊಡ್ತಾರೆ. ಆ ಒಂದು ಕಾರ್ಯ ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಮಾಸ್ಕ್, ಆರೋಗ್ಯ ಒಂದು ಕಿಟ್ ವಿತರಣೆ, ಮತ್ತು ಕಿಚನ್ ಎಕ್ವಿಪ್ಮೆಂಟ್ ವಿತರಣೆಗಳು, ಟಾರ್ಪಾಲ್ಗಳು ಇಂಥವನ್ನೆಲ್ಲ ಮಾಡಿದ್ದೇವೆ. ಸದ್ಯದಲ್ಲಿ ನಾವು ಒಂದು ಕೆರಿಯರ್ ಗೈಡೆನ್ಸ್ ಶಿಬಿರವನ್ನು ಮತ್ತು ಪ್ರಥಮ ಚಿಕಿತ್ಸೆ ಶಿಬಿರವನ್ನು ಆಯೋಜಿಸಬೇಕು ಅಂತೆಲ್ಲ ನಾವು ಯೋಚನೆ ಮಾಡ್ಕೊಂಡಿದ್ದೇವೆ. ಹಾಗೆ ಎಲ್ಲ ಈ ಕಾರ್ಯಕ್ರಮಕ್ಕೆ ನಮ್ಮ ರೆಡ್ ಕ್ರಾಸ್ ಸದಸ್ಯರು ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಬರ್ತಾ ಇದ್ದಾರೆ. ಅವರಿಗೂ ಸಹ ನಾನು ವಂದನೆಗಳನ್ನು ತಿಳಿಸ್ತಾ ಒಂದೆರಡು ಮಾತು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ ನಾನು ರಕ್ತದಾನದ ಬಗ್ಗೆ ಹೇಳುವಂಥ ಅವಶ್ಯಕತೆ ಖಂಡಿತವಾಗಲಿಲ್ಲ. ಯಾಕೆಂದರೆ ಇದ್ರ ಬಗ್ಗೆ ಎಲ್ಲರಿಗೂ ಸಾಕಷ್ಟು ಮಾಹಿತಿ ಈಗಾಗಲೇ ಇದೆ. ಜಾಸ್ತಿ ವಿವರವಾಗಿ ನಾನು ಹೇಳಬೇಕಾದಂಥ ಅವಶ್ಯಕತೆ ಕಾಣ್ತಾ ಇಲ್ಲ. ಆದರೂ ಕೂಡ ಕೆಲವು ಮಾಹಿತಿಗಳು ಹೇಳಿ ಬಯಸ್ತೇನೆ. ಯಾಕೆಂದರೆ ಈಗಾಗಲೇ ಹೇಳಿದ್ದು ರಕ್ತವನ್ನು ಉತ್ಪನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಸ್ವಯಂ ಪ್ರೇರಿತರಾಗಿ ದಾನ ಮಾಡಿದರೆ ಮಾತ್ರ ನಮ್ಮ ಆರೋಗ್ಯದಲ್ಲಿ ನಾವು ರಕ್ತವನ್ನು ಕೊಡ್ಬೋದು. ಆ ನಿಟ್ಟಿನಲ್ಲಿ ಇಂತಹ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ರೆಡ್ ಕ್ರಾಸ್ ಕುಶಾಲನಗರ ವತಿಯಿಂದ ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದೇ ರೀತಿ ಎಲ್ಲ ಸಂಸ್ಥೆಗಳು ಕೂಡ ಮುಂದೆ ಬಂದರೆ ಬಹುಶಃ ನಮ್ಮ ಈ ಒಂದು ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ನಮಗೆ ಏನು ಅನುಕೂಲ ಆಗುತ್ತೆ. ಸಾಕಷ್ಟು ಸಂಘ ಸಂಸ್ಥೆಗಳಿವೆ. ವರ್ಷಕ್ಕೆ 1 ಬಾರಿ ಇಂಥ ಶಿಬಿರಗಳನ್ನು ಮಾಡಬೇಕು, ಎಲ್ಲ ಸಂಘ ಸಂಸ್ಥೆಗಳು ಮಾಡಬೇಕು. ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತವೆ. ಯಾಕೆಂದರೆ ಇತರರಿಗೂ ಕೂಡ ಒಂದು ಮೋಟಿವೇಶನ್ ಆಗುತ್ತೆ. ಅವರು ನಮ್ಮ ಸಂಸ್ಥೆಯಿಂದ ಕೂಡ ಒಂದು ಕಾರ್ಯಕ್ರಮ ಮಾಡುವಾಗ. ಸೊ ಹಾಗಾಗಿ ಬೇಡಿಕೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಸೊ ನಮ್ಮ ಆಸ್ಪತ್ರೆಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಹಾಗೂ ನೆರೆ ಜಿಲ್ಲೆಯಿಂದ ಕೂಡ ನಮ್ಮ ಆಸ್ಪತ್ರೆಗೆ ರಕ್ತಕ್ಕೆ ಬರ್ತಾರೆ. ಯಾರೇ ಬಂದರೂ ಕೂಡ ನಾವು ಅವರಿಗೆ ಇಲ್ಲ ಅಂತ ಹೇಳುವಾಗಿರಬಾರ್ದು. ಎಲ್ಲರೂ ಕೂಡ ಅವರಿಗೆ 1 ಯೂನಿಟ್ ರಕ್ತನ 2 ಯೂನಿಟ್ ರಕ್ತ ಎಷ್ಟು ಬೇಕು ನಾವು ಅವರಿಗೆ ಯಾವ ಸಮಯದಲ್ಲಿ ಯಾವ ಗುಂಪಿನ ರಕ್ತ ಅವರು ಕೇಳಿದ್ರು ಕೂಡ ಕೊಡುವ ಹಾಗಿರಬೇಕು. ಸೊ ಅಷ್ಟು ಯಾಕೆಂತಂದರೆ ಇದನ್ನು ನಾವು ಸುಮ್ಮನೆ ದೊಡ್ಡ ದೊಡ್ಡ ಮೆಗಾ ಕ್ಯಾಂಪ್ ಮಾಡಿ ಕಲೆಕ್ಟ್ ಮಾಡಿ ಇಟ್ಕೊಂಡು ತಿಂಗಳಗಟ್ಟಲೆ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಇರ್ತದೆ. ನಾವು ರಕ್ತದ ಬೇರೆ ಬೇರೆ ಅಂಶಗಳನ್ನು ಕೆಲವು ದಿನಗಳು ಮಾತ್ರ ಇಟ್ಕೊಳ್ಬೋದು. ಸೊ ಹಾಗಾಗಿ ನಮಗೆ ನಿರಂತರವಾಗಿ ನಡೀಬೇಕಾದಂಥ ಒಂದು ಕಾರ್ಯಕ್ರಮಗಳು. ಯಾಕೆಂದರೆ ನಾವು 500,000 ಕಲೆಕ್ಟ್ ಮಾಡಿಬಿಟ್ಟು ದೊಡ್ಡ ದೊಡ್ಡ ಶಿಬಿರಗಳಲ್ಲಿ ಆಮೇಲೆ 500 ತಿಂಗಳಿಗೆ ಏನು ಬೇಡ ಅಂತ ಆ ಥರ ಕೂತ್ಕೊಳ್ಳೋ ಆಗಿಲ್ಲ. ನಮಗೆ ಪ್ರತಿ 3 ದಿಂದ 4 ದಿನಕ್ಕೆ ಒಂದು ಶಿಬಿರ ಬೇಕು. ಯಾಕೆಂತಂದರೆ ರಕ್ತದಲ್ಲಿರುವಂಥ ಕೆಲವು ಅಂಶಗಳು, ಉದಾಹರಣೆಗೆ ಪ್ಲೇಟ್ಲೆಟ್ ಅನ್ನುವಂಥ ಒಂದು ಅಂಶ ಇದೆ. ಅದಕ್ಕೆ ಎಕ್ಸ್ಪೈರಿ ಡೇಟು 5 ದಿನ. ನಾವು ಇವತ್ತು ಸಂಗ್ರಹ ಮಾಡಿರೋ ರಕ್ತವನ್ನು ನಾವು ಅದನ್ನು ಕಾಂಪೊನೆಂಟ್ ಸಪ್ರೇಟ್ ಮಾಡ್ತೀವಿ. ರಕ್ತದಲ್ಲಿರುವಂಥ ಅಂಶಗಳು ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲಾಸ್ಮಾ, ಪ್ಲೇಟ್ಲೆಟ್, ಹೀಗೆ ಬೇರೆ ಬೇರೆ ಅಂಶಗಳೇನಿದೆ ಅದನ್ನು ವಿಂಗಡಣೆ ಮಾಡ್ತೀವಿ. ಇಲ್ಲಿಂದ ಹೋದ ತಕ್ಷಣ ಅದನ್ನು ಮಾಡಬೇಕಾಗ್ತದೆ. ಅದನ್ನು ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಸಂಗ್ರಹಿಸಬೇಕು. ಆ ಪ್ಲೇಟ್ಲೆಟ್ ಅನ್ನುವಂಥ ಅಂಶ 5 ದಿನ ಆಗುತ್ತೆ ಲೈಫ್. ಸೊ ಹಾಗಾಗಿ ಇವತ್ತು 1 ದಿನ ಆಗಬೇಕು ಕ್ಯಾಂಪ್ಗೆ. ಅದರ ಸಾಕಷ್ಟು ಪರೀಕ್ಷೆಗಳನ್ನು ಒಳಪಡಿಸಬೇಕಾಗ್ತದೆ. ಯಾಕೆಂದರೆ ರಕ್ತದಲ್ಲಿ ಏನಾದರೂ ಸೋಂಕಿರ್ಬೋದು, ಗೊತ್ತಿದ್ದೇನೋ, ಹಾಗೆ ಅದನ್ನೆಲ್ಲ ಕೂಡ ನಾವು ತಪಾಸಣೆ ಮಾಡಿ ಎಲ್ಲ ಮಾಡಬೇಕಾದ್ರೆ ಅದಕ್ಕೆ ಇನ್ನೊಂದು ದಿವಸ ಹೋಗ್ತದೆ. 2 ದಿವಸ ಅಲ್ಲೋಯ್ತು, ಇನ್ನು ಇರೋದು 3 ದಿವಸ. ಆ 3 ದಿವಸದಲ್ಲಿ ಅದು ಉಪಯೋಗಕ್ಕೆ ಬಂದರೆ ಆಯಿತು, ಇಲ್ಲ ಅಂತಂದರೆ ಅದು ಡಿಸ್ಕಾರ್ಡ್ ಆಗುತ್ತೆ.
ನೆಕ್ಸ್ಟ್ ಅಂದರೆ ಆ ಒಂದು ಕಾಂಪೊನೆಂಟ್ ಮಾತ್ರ, ಬೇರೆ ಕಾಂಪೊನೆಂಟ್ ನಮಗೆ ಯೂಸ್ ಆಗುತ್ತೆ. ಈಗ ಡೆಫಿನೆಟ್ ತನಕ 35 ದಿನ ತನಕ ನಾವು ಇಟ್ಕೊಳ್ಬೋದು. ಸೊ ಅಲ್ಲಿವರೆಗೆ ಉಪಯೋಗಿಸ್ಬೋದು. ಸಾಧಾರಣವಾಗಿ ನಾವು ನಿರಂತರವಾಗಿ ಉಪಯೋಗಿಸುವಂಥದ್ದು ಡೆಫಿನೆಟ್. ಸೊ ಕೆಲವೊಂದು ಸಂದರ್ಭದಲ್ಲಿ ಪ್ಲೇಟ್ಲೆಟ್ ಅನ್ನೋದು ಅಂಶ ಇದು ಉಪಯೋಗ ಬರಲಿಲ್ಲ ಅಂದರೆ ನಾವು ಅದನ್ನು 5ನೇ ದಿನ ಆದಮೇಲೆ 6ನೇ ದಿನ ನಾವು ಅದನ್ನು ಡಿಸ್ಕಾರ್ಡ್ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪೋಕ್ಲು ಸಮೀಪದ ಹಾಕತ್ತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಹೊಸಕೇರಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಕತ್ತೂರಿನ ವಿದ್ಯಾರ್ಥಿಗಳು ಹೊಸಕೇರಿ ಗ್ರಾಮ ಪಂಚಾಯಿತಿಗೆ ಭೇಟಿ ಪಂಚಾಯಿತಿಯ ಆಡಳಿತ ಹಾಗೂ ಕಾರ್ಯದಕ್ಷತೆ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕವಿತಾ ಬಿಬಿ, ಉಪಾಧ್ಯಕ್ಷ ಚಿದಂಬರ ಎಂಬಿ ಹಾಗೂ ಸದಸ್ಯರೊಂದಿಗೆ ವಿದ್ಯಾರ್ಥಿಗಳ ಸಭೆ ನಡೆಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಅಬ್ದುಲ್ ರವರು ಗ್ರಾಮ ಪಂಚಾಯಿತಿಯ ಕೆಲಸ ಕಾರ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ಗ್ರಾಮ ಪಂಚಾಯಿತಿಯ ಅಧಿಕಾರ ಗ್ರಾಮ ಅಭಿವೃದ್ಧಿಯ ಮೂಲಕ ಜನರಿಗೆ ಹೇಗೆ ಸೇವೆ ಸಲ್ಲಿಸುತ್ತದೆ ಎಂಬುದನ್ನು ತಿಳಿಸಿದರು. ನಂತರ ಗ್ರಂಥಾಲಯದಲ್ಲಿರುವ 6,000 ಪುಸ್ತಕಗಳ ಜೋಡಣೆಯನ್ನು ನೋಡಿ ವಿಸ್ಮಿತರಾದರು. ಕೆಲವೊಂದು ಪುಸ್ತಕಗಳ ಬಗ್ಗೆ ಶಿಕ್ಷಕರಿಂದ ಮಾಹಿತಿಯನ್ನು ಪಡೆದುಕೊಂಡರು. ಅಂತರ ನೆರೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರೆಕಾಡು ಇಲ್ಲಿಗೆ ಭೇಟಿ ನೀಡಿದರು. ಅಲ್ಲಿಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಂದಿಗೆ ಬೆರೆತರು. ಶಾಲೆಯ ಮುಖ್ಯೋಪಾಧ್ಯಾಯರು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ನೀಡಿದರು. ವಿದ್ಯಾರ್ಥಿಗಳು ಕ್ಷೇತ್ರ ಭೇಟಿಯಿಂದ ನೂತನ ಅನುಭವವನ್ನು ಪಡೆದುಕೊಂಡರು. ಈ ಸಂದರ್ಭ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಕತ್ತೂರು ಮುಖ್ಯ ಶಿಕ್ಷಕ ಕುಮಾರಸ್ವಾಮಿ ಟಿಬಿ, ಅತಿಥಿ ಶಿಕ್ಷಕಿ ಸರಸ್ವತಿ, ಪಂಚಾಯಿತಿ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗಡ ಸದಾನಂದ, ನಾಪೋಕ್ಲು. ಶಿವಮೊಗ್ಗ ಜಿಲ್ಲೆ ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರೆ ಅಂಗವಾಗಿ ತವರು ಮನೆಯಿಂದ ಬೃಹತ್ ಮೆರವಣಿಗೆ ಮೂಲಕ ಗಂಡನ ಮನೆ ಮಂಟಪದ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರೆಯ ಮೊದಲನೇ ದಿನದ ನಂತರ ತವರು ಮನೆ ದೇವಸ್ಥಾನದಲ್ಲಿ ಪೋತರಾಜನ ಚಾಟಿ ಸೇವೆ ಮೂಲಕ ದೇವಸ್ಥಾನದಿಂದ ಹೊರಟು ಸಾಗರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಸಾಗಿ ಬೆಳಗಿನ ಜಾವ ದೇವಿಯ ಭವ್ಯ ಮೂರ್ತಿಯನ್ನ ಗಂಡನ ಮನೆ ದೇವಸ್ಥಾನದ ಮಂಟಪದ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಹುಲಿವೇಷ, ಬೆದರುಗೊಂಬೆ, ಚಂಡೆ, ಡೊಳ್ಳು, ಕೀಲುಕುದುರೆ ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳು ಪಾಲ್ಗೊಂಡಿದ್ದವು. ಮೆರವಣಿಗೆಯುದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ರಾತ್ರಿಯಾದರೂ ಮೆರವಣಿಗೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಭಕ್ತರು ಶ್ರೀ ಮಾರಿಕಾಂಬಾ ರಥೋತ್ಸವದ ಸಂದರ್ಭದಲ್ಲಿ ಜೀವಂತ ಕೋಳಿಗಳನ್ನು ಹಾರಿಸಿ ದೇವಿಗೆ ಅರ್ಪಿಸುತ್ತಿರುವ ದೃಶ್ಯ ವಿಶೇಷವಾಗಿತ್ತು. ಮೆರವಣಿಗೆಯಲ್ಲಿ ಪಾಲ್ಗೊಂಡ ಶಾಸಕ ಗೋಪಾಲಕೃಷ್ಣ ಬೇಳೂರು ಡೊಳ್ಳು ಕುಣಿತದ ತಂಡದ ಜೊತೆಗೆ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. ಮೆರವಣಿಗೆಯಲ್ಲಿರುವ ವಿವಿಧ ಕಲಾ ತಂಡಗಳಿಗೆ ಸ್ಫೂರ್ತಿ ತುಂಬಿದರು. ಗಂಡನ ಮನೆ ದೇವಸ್ಥಾನದ ಎದುರಿನಲ್ಲಿ ನಿರ್ಮಿಸಿರುವ ಭವ್ಯ ಗದ್ದುಗೆಯಲ್ಲಿ ಶ್ರೀ ಮಾರಿಕಾಂಬಾ ಅಮ್ಮನವರನ್ನ ಪ್ರತಿಷ್ಠಾಪಿಸಲಾಯಿತು. ನಂತರ ಸಂಪ್ರದಾಯದಂತೆ ಅಮ್ಮನವರಿಗೆ ಕೋರೆಹಲ್ಲು ಬರೆಯುವ ಶಾಸ್ತ್ರ ನಡೆಯಿತು. ಕೋರೆಹಲ್ಲು ಬರೆಯುವ ಮೂಲಕ ಶ್ರೀ ಮಾರಿಕಾಂಬಾ ತಾಯಿ ಉಗ್ರ ರೂಪ ತಾಳುತ್ತಳೆ ಎಂಬ ಪ್ರತೀತಿಯಂತೆ ಪ್ರತಿ ಜಾತ್ರೆಯಲ್ಲಿಯೂ ಮೊದಲ ದಿನ ಸಿಹಿ ಊಟ ಮಾಡಿದರೆ ಮಾಂಸಾಹಾರಿಗಳು ಜಾತ್ರೆಯ 9 ದಿನದಿಂದ ಮಾಂಸದ ಔತಣ ಏರ್ಪಡಿಸುತ್ತಾರೆ. ಗಂಡನ ಮನೆ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ ರವಿ ಪೋತರಾಜ್ ಅವರಿಂದ ವಿಶೇಷ ಪೂಜೆ ನಡೆಯಿತು. ವಿವಿಧ ಸಮಾಜದವರಿಂದ ಅಮ್ಮನವರಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಿತು. ಧಾರ್ಮಿಕ ವಿಧಿವಿಧಾನಗಳ ನಡೆಸಿದ ನಂತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿಯವರು ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಹೇಮಂತ್ ಮತ್ತು ಸಾಗರದ ಎಎಸ್ಪಿ ಬೆನಕ ಪ್ರಸಾದ್, ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ತಹಶೀಲ್ದಾರ್ ರಶ್ಮಿ ಮೊದಲಾದವರು ಶ್ರೀ ಮಾರಿಕಾಂಬೆಯ ದರ್ಶನ ಪಡೆದರು. ಇದೇ ಸಂದರ್ಭದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು, ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷರಾದ ಕೆ ನಾಗೇಂದ್ರ, ಉಪಾಧ್ಯಕ್ಷರಾದ ಸುಂದರ್ ಸಿಂಗ್, ಪ್ರಧಾನ ಕಾರ್ಯದರ್ಶಿ ಗಿರಿಧರರಾವ್, ಖಜಾಂಚಿ ನಾಗೇಂದ್ರ ಕುಮಟ, ಸಂಚಾಲಕರಾದ ಟಿವಿ ಪಾಂಡುರಂಗ, ಪುರುಷೋತ್ತಮ್, ರವಿನಾಯ್ಡು, ಲೋಕೇಶ್ ಕುಮಾರ್, ರಾಮು, ತಾರಮೂರ್ತಿ, ಚಂದ್ರು, ನವೀನ್, ಅಶೋಕ್ ಕುಮಾರ್, ಶಶಿಕಾಂತ್, ಬಸವರಾಜ್, ವಿನಾಯಕ ಗುಡಿಗಾರ್ ಇತರರು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ನಡೆಯಿತು. ಕೋವಿಡ್ ಸಂಕಷ್ಟದ ನಡುವೆಯೂ ಗ್ರಾಮ ಪಂಚಾಯಿತಿಯ 5 ವರ್ಷಗಳ ಅವಧಿಯಲ್ಲಿ ಗ್ರಾಮ ಅಭಿವೃದ್ಧಿಗೆ ಪೂರಕವಾಗಿ ಜನಪರವಾಗಿ ಕೆಲಸ ಮಾಡಿದ ತೃಪ್ತಿ ಇದೆ ಎಂದು ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಗಸರಹಳ್ಳಿ ದೇವರಾಜ್ ಹೇಳಿದರು. ಅವರು ಎಂದು ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸದಸ್ಯತ್ವದ ಅವಧಿಯು ಮುಕ್ತಾಯಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರೊಂದಿಗೆ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಮಾತನಾಡಿದರು. ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್, ಉಪಾಧ್ಯಕ್ಷೆ ಹಿರಳಹಳ್ಳಿ ನಂದಿನಿ, ಪೂರ್ಣಿಮಾ ಹೆಮ್ಮನಹಳ್ಳಿ, ಲಲಿತಾ, ಹಿರಳಹಳ್ಳಿ ಶೇಖರ್, ಕುಮಾರಸ್ವಾಮಿ, ಬಿಎಸ್ ಪುಷ್ಪ, ಎಚ್ಟಿ ಜಗದೀಶ್, ರುಕ್ಮಿಣಿ, ರತ್ನಮ್ಮ, ಕವಿತಾ, ಲೀಲಾವತಿ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಸದಸ್ಯರನ್ನು ಸ್ವಾಗತಿಸಿ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಸದಸ್ಯರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು. ಕಾರ್ಯದರ್ಶಿ ಎಂಪಿ ಮಲ್ಲೇಗೌಡ ಸಭೆಯ ನೇತೃತ್ವ ವಹಿಸಿದ್ದರು. ಎಲ್ಲ ನಮ್ಮ ಸದಸ್ಯಗಳು ಹೆಲ್ಪ್ ಮಾಡಿದನ್ನು ಅಧ್ಯಕ್ಷ ಮಾಡಿದ್ರು.
ಒಂದು ತಿಂಗಳಲ್ಲಿ ಏನು ಅವಧಿ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಧನ್ಯವಾದ. ಗ್ರಾಮ ಪಂಚಾಯಿತಿ ಈಗ 5 ವರ್ಷ ಅವಧಿಯಲ್ಲಿ ನಾವೆಲ್ಲರೂ ಒಂದು ಮನೆ ಜನದ ಥರ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು 5 ವರ್ಷ ಒಳ್ಳೆಯ ಪಂಚಾಯತಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆ, ಕಾಮಗಾರಿಗಳು, ಇತರ ಎಲ್ಲ ಕಾಮಗಾರಿಗಳನ್ನು ಕೆಲಸಗಳನ್ನೂ ಸಹ ಒಂದೇ ಒಂದು ಇದರಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ ಸಹ ಮುಂದೆನೂ ಸಹ ತಾವು ಮುಂದಿನ ಅವಧಿಯಲ್ಲಿ ಸಹ ನೀವು ಚುನಾಯಿತರಾಗಿ ಬಂದು ಈ ಪಂಚಾಯಿತಿನ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ತಾವೆಲ್ಲರೂ ಒಂದು ಹಣ ತೊಡಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತಾರೆ. ಹಾಗೂ ಕುಮಾರನವರೇ, ಶೇಖರನವರೇ, ಜಗನ್ನವರೇ, ಕವಿತಾಕವರೇ, ರತ್ನಾಕವರೇ, ಶೋಭಕವರೇ ಮತ್ತು ಪೂರ್ಣಿಮಾ ಶೋಭಕರೇ, ನನ್ನ ಕಚೇರಿ ಅಂತ ರವಿ ಸರ್ ಅವರಿಗೂ ನಾನು ಸಾಹೇಬ ಸ್ವಾಗತ ಮತ್ತು ನಮಸ್ಕಾರ ಸಲ್ಲಿಸಿದ್ದೇನೆ. ತಮ್ಮ ಸದಸ್ಯರು, ನಮ್ಮ ಸದಸ್ಯರು ತಮ್ಮನ್ನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಈ ನನ್ನ 5 ವರ್ಷ ಅವಧಿಯಲ್ಲಿ ಏನೇ ತಪ್ಪು ಮಾಡಿರಲಿ, ಸರಿ ಮಾಡಿರಲಿ, ನನ್ನ ಕೈ ಇಟ್ಕೊಂಡು ನಡೆಸ್ಕೊಂಡು ಅಂತ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಜೊತೆ ಇರೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಆದರೆ ಕೇವಲ ಅವಧಿ 5 ದಿವಸ ಆದರೆ ದೂರ ಮಾಡ್ಕೊಳ್ಳೋಕೆ ನಮ್ಗೆ ತುಂಬ ಬೇಜಾರಾಗ್ತಾಯಿದೆ. ಮತ್ತು ಇನ್ನು ಯಾವತ್ತೂ ಏನು ಎಲ್ಲರೂ ಸಿಗ್ತೀವಿ ನನಗೆ ಗೊತ್ತಿಲ್ಲ, ಎಲ್ಲ ದೇವರಿಗೆ ದಯವಿಟ್ಟು ನಾವು ಏನೇ ತಪ್ಪು ಮಾಡಿ ಕ್ಷಮಿಸಬೇಕು ಅಂತೇಳಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ವಾಸವಿ ಮಹಲ್ನಲ್ಲಿ ರೆಡ್ ಕ್ರಾಸ್ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವನ್ನ ತಹಶೀಲ್ದಾರ್ ಕಿರಣ್ ಜಿ ಗೌರೈರವರು ಉದ್ಘಾಟಿಸಿದರು. ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ನಡೆಯಿತು. ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರೆಯ ಅಂಗವಾಗಿ ತವರು ಮನೆಯಿಂದ ಬೃಹತ್ ಮೆರವಣಿಗೆ ಮೂಲಕ ತಂದ ದೇವಿಯನ್ನ ಗಂಡನ ಮನೆ ಮಂಟಪದ ಗದ್ದುಗೆಯಲ್ಲಿ ಕೂರಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.